ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಆಗ ನನಗೆ 23 ವರ್ಷ ಆಗಿತ್ತು. ಆಗ ನನಗೆ ಲುಕೆಮಿಯಾ ಅಂತ ಗೊತ್ತಾಯಿತು. ಈ ಪದ ನಾ ಬರೀ ಸಿನಿಮಾದಾಗ ಮಾತ್ರ ಕೇಳಿದ್ದೆ. ಅದರಂಗ ಕತೆ ಮುಗಿತೈತೆ ಅಂತ ತಿಳ್ಕೊಂಡಿದ್ದೆ. ಎಂಥ ದೊಡ್ಡ ದೊಡ್ಡ ಸಿನಿಮಾ ಹೀರೋಗಳು ಗೆಲ್ಲಿಲ್ಲ. ಹಂಗಂದ್ರೆ ನನ್ನ ಕತೆ ಮುಂದೇನಾಗಬಹುದು? ನಮ್ಮ ಮನೆ ಮಂದಿ ಮುಂದನೂ ನಾ ಹೇಳಿರಲಿಲ್ಲ. ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ರಿ. ನಾ NGOದೊಳಗೆ ಆಪ್ತ ಸಮಾಲೋಚಕಿಯಾಗಿ ಕೆಲಸ ಮಾಡ್ತಿದ್ದೆ. ನನ್ನ 5 ಜನ ಅಕ್ಕ ತಂಗಿಯರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಐತ್ರಿ. ನಂಗೆ ಹಾಡೋದಂದ್ರೆ ಭಾಳ ಇಷ್ಟ. ಇದೇ ಸಂಗೀತನ ನನ್ನ ನೋವೆಲ್ಲ ಮರೆಸಿ ನಂಗೆ ಶಕ್ತಿ ಕೊಟ್ಟೈತಿ. ನಾ ಸತತ ಸಂಗೀತ ಅಭ್ಯಾಸ ಮಾಡಿ ಈಗ ಆರ್ಕೆಸ್ಟ್ರಾದೊಳಗೆ ಲೀಡ್ ಸಿಂಗರ್ ಆಗಿದ್ದೀನಿ. ಇದರಿಂದ ಬಂದ ರೊಕ್ಕನ ನನ್ನ ಚಿಕಿತ್ಸೆಗೆ ಉಪಯೋಗ ಮಾಡಿದೆ. ನಾನು ನನ್ನ ಭಾವಿ ಪತಿ ವಿಷ್ಣುನ ಭೇಟಿಯಾದೆ. ನನಗೆ ಕಾಯಿಲೆ ಐತೆ ಅಂತ ಗೊತ್ತಿದ್ರು ಅವ್ರು ನನ್ನ ಕೈ ಬಿಡಲಿಲ್ಲ. ನನ್ನ ಪತಿ ವಿಷ್ಣು ಮತ್ತು ಸಂಗೀತ ಇವೆರಡೂ ನನ್ನ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಸ್ಫೂರ್ತಿ.